ಸೋಮನಹಳ್ಳಿಯತ್ತ SMK ಅವರ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಅಪ್ರತಿಮ ನಾಯಕನನ್ನ ಕಳ್ಕೊಂಡು ಹುಟ್ಟೂರು ಸೋಮನಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದ್ರೆ ಅವರ ಕುಟುಂಬ ವರ್ಗದಲ್ಲೂ ಕೂಡ ಸಾಕಷ್ಟು ದುಃಖ ಕಾಣ್ತಾ ಇರ್ತಕ್ಕಂಥದ್ದು. ಇದೀಗ ನನ್ನ ಜೊತೆಗೆ ಮಾತನಾಡ್ಲಿಕ್ಕೆ SM ಕೃಷ್ಣ ಅವರ ತಮ್ಮನ ಮಗನಾದಂತಹ ಗುರುಚರಣ್ ಅವರು ಇದ್ದಾರೆ. ಸರ್, ಬಹಳಷ್ಟು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡ್ ಬಂದಿರ್ತೀರಿ. ದೇಶದ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ರು, ಅಗ್ರಗಣ್ಯ ನಾಯಕರು ಎನ್ಸ್ಕೊಂಡಿದ್ರು. ಇವತ್ತು ಅವ್ರಿಲ್ಲ, ಏನ್ ಹೇಳಕ್ ಇಷ್ಟ? ಈಗ ಒಬ್ಬ ಮಗಂಗೆ ತಂದೆನ ಕಳ್ಕೊಂಡಾಗ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ಬೇಜಾರಾಗಿದೆ. ಅದೇ ರೀತಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ, ಇಡೀ ನಮ್ಮ ರಾಜ್ಯಕ್ಕೆ, ಇಡೀ ನಮ್ಮ ರಾಷ್ಟ್ರಕ್ಕೆ ಖಂಡಿತ ಅವರು ರಾಜಕಾರಣಿ ಆಗಿರ್ಲಿಲ್ಲ, ಒಬ್ರು ಸ್ಟೇಟ್ಸ್ಮನ್ ಆಗಿದ್ರು. ಆದ್ರಿಂದ ಖಂಡಿತವಾಗ್ಲೂ ನಮ್ಗೆ ಇನ್ನ ಆ ಒಂದು ಅವರು ಇವತ್ತು ನಮ್ ಜೊತೆ ಇಲ್ಲ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಇನ್ನ ನಮಗೆ ಟೈಮ್ ಬೇಕಾಗಿದೆ. ಅದೇ ರೀತಿ ಈಗ ರಿಯಾಲಿಟಿಗೆ ಬರ್ಬೇಕಲ್ಲ. ಸೊ ಆದ್ರಿಂದ ನಾವು ಇನ್ನ ಸಿಂಕಿನ್ ಆಗಿಲ್ಲ. ನಾವು ಒಬ್ಬ ಒಳ್ಳೆ ಸಜ್ಜನ, ಸರಳ ರಾಜಕಾರಣಿ ಹಾಗೂ ಒಬ್ಬ ಪ್ರೀತಿ ತಂದೆ ಯಾವ ರೀತಿ ಮಗನ್ನ ಪ್ರೀತಿ ಮಾಡ್ತಾ ಇದ್ರು ಅದೇ ರೀತಿ ಪ್ರೀತಿ ಮಾಡ್ತಾ ಇದ್ದಂತ ತಂದೆಯನ್ನು ಕಳ್ಕೊಂಡಿರೋದ್ರಿಂದ ನಮಗೂ ಅಷ್ಟೇ ತುಂಬಾ ದುಃಖ ಆಗ್ತಾ ಇದೆ. ದೊಡ್ಡಪ್ಪನ ಜೊತೆಗೆ ಒಡನಾಟಗಳು ಬಾಲ್ಯದಿಂದ ಏನೆಲ್ಲ ನೆನ್ಸ್ಕೊಳ್ತೀರಾ ಸರ್? ಏನೆಲ್ಲ ನೆನಪಾಗ್ತಾ ಇದೆ ಈ ಸಮಯದಲ್ಲಿ? ಈಗ ಏನೆಲ್ಲ ಅಂತಂದ್ರೆ ಸಾಕಷ್ಟಿವೆ, ಅವನ್ನೆಲ್ಲ ಹೇಳಲಿಕ್ಕೆ ಇಂಥದ್ದು ಅಂತದ್ದು ಅಂತ ಇಲ್ಲ. ಈಗ ತಂದೆ ಮತ್ತೆ ಮಗನ ಒಡನಾಟಗಳು ಯಾಕೆಂತಂದ್ರೆ ನಾವು ಅವ್ರನ್ನ ನಮ್ಮ ದೊಡ್ಡಪ್ಪ ಆಗಿದ್ರು ಕೂಡ ಅವ್ರನ್ನ ಬೇರೆ ಒಂದು ದೇವ್ರ ಸ್ಥಾನದಲ್ಲಿ ಯಾವ ದೇವ್ರ ತರ ಇರ್ತಾರೆ ಅದೇ ರೀತಿ ನಾವು ನೋಡ್ಕೊಂಡ್ ಬಂದಂತ ರೀತಿ. ಯಾಕೆಂತಂದ್ರೆ ನಾವು ಹುಟ್ಟಾಗ್ಲಿಂದನೂ ಕೂಡ ಅವರು ಮಿನಿಸ್ಟರ್ ಆಗಿದ್ದಂಥವ್ರು. ಸೊ ಆದ್ರಿಂದ ಆ ಟೈಮಲ್ಲಿ ಒಂದು ಮಿನಿಸ್ಟ್ರು ಅಂತಂದ್ರೆ ದೇವ್ರು ನೋಡ್ದಂಗ ಆಗೋದು. ಸೊ ನಾವು ಅದೇ ಒಂದು ನೆರಳಿನಲ್ಲಿ ಬಂದಿದ್ದ ವ್ಯಕ್ತಿ ಆದ್ರಿಂದಾನು ಕೂಡ ಇವತ್ತವರೆಗೂ ಕೂಡ ಅವರು ನಮಗ್ ದೇವ್ರೆ. ಇವತ್ತು ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದಂತ ವ್ಯಕ್ತಿಗಳು ಕೂಡ SMK ಅವ್ರನ್ನ ಗುರುಗಳು ಅಂತ ಹೇಳಿ ಕರೀತಾ ಇದ್ರು. ನಿಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ರು? ನಿಮ್ಗೆಲ್ಲ ಏನೆಲ್ಲ ಹೇಳ್ತಾ ಇದ್ರು? ಈಗ ನನಗೆ ರಾಜಕಾರಣಕ್ಕೆ ತಂದವರೇ ಅವರು 2001 ಅವ್ರನ್ನ ಜಿಲ್ಲಾ ಪಂಚಾಯತಿಗೆ ನಿಲ್ಲಿಸಿ 2002ನೇ ಇಸ್ವಿಗೆ ನನ್ನ ಅಧ್ಯಕ್ಷರನ್ನ ಮಾಡಿದ್ರು. ಸೊ ಆದ್ರಿಂದ ಅವತ್ತಿಂದನೂ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಡ್ಕೊಂಡೇ ಬರ್ತಾ ಇದ್ರು. ಅವ್ರು ಹೇಳಿದಂತ ದಾರಿಲೇ ನಾವು ಹೋಗ್ತಾ ಇದ್ದೋ. ಈಗ್ಲೂ ಕೂಡ ಅವ್ರು ಯಾವ ತರ ಮಾರ್ಗದರ್ಶನ ಕೊಡ್ತಾ ಇದ್ರು, ಯಾವ ದಾರಿ ಹಾಕೊಟ್ಟಿದ್ರು ಅದೇ ದಾರಿಲಿ ನಾನು ಇವತ್ತು ಕೂಡ ನಡ್ಕೊಂಡು ಹೋಗ್ತೀನಿ, ಮುಂದಕ್ಕೂ ಕೂಡ ನಡ್ಕೊಂಡು ಹೋಗ್ತೀನಿ. ವರ್ಣರಂಜಿತ ರಾಜಕಾರಣಕ್ಕೆ ಹೆಸರಾದ್ರು ಸರ್ ಅವರು. ಶಿಸ್ತಿನ ರಾಜಕಾರಣಿ, ಸೃಜನಶೀಲ ರಾಜಕಾರಣಿ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರು ಸರ್. ಖಂಡಿತವಾಗ್ಲು ಈಗ ಯಾರು ಅವ್ರನ್ನ ರಾಜಕಾರಣಿ ಅಂತಾನೆ ಇರ್ಲಿಲ್ಲ, ಎಲ್ಲಾರು ಅವ್ರನ್ನ ಒಬ್ರು ಸ್ಟೇಟ್ಸ್ಮನ್ ಅಂತಾನೆ ಅನ್ನೋರು. ಸೊ ಆದ್ರಿಂದ ಅವ್ರು ಒಳ್ಳೆ ಒಬ್ಬ ನಮ್ಮ ಕುಟುಂಬದ ಹಿರಿಯ ಸದಸ್ಯರಾಗಿ, ನಮ್ಮ ತಂದೆಯಾಗಿ ಹಾಗೂ ಒಬ್ಬ ಒಳ್ಳೆ ಸ್ಟೇಟ್ಸ್ಮನ್ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ. MLA ಆದ್ರು, CM ಆದ್ರು, ಸ್ಪೀಕರ್, ಕೇಂದ್ರ ಸಚಿವರಾಗಿ ಎಲ್ಲಾ ಹುದ್ದೆಗಳನ್ನ ನಿರ್ವಹಿಸಿದ್ರು ಕೂಡ ಅವ್ರು ಯಾವತ್ತೂ ಹುಟ್ಟೂರಿನ ಪ್ರೀತಿ ಬಿಟ್ಟಿರ್ಲಿಲ್ಲ, ಹುಟ್ಟೂರಿನ ಜನ ಬಿಟ್ಟಿರ್ಲಿಲ್ಲ. ಈ ಹುಟ್ಟೂರಿನ ಪ್ರೀತಿ ಬಗ್ಗೆ ಏನೆಲ್ಲ ಹೇಳ್ತೀನಿ? ಈಗ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ, ಯಾಕೆಂತಂದ್ರೆ ಈಗ ನಮ್ಗೆ ಆಗ್ಲಿ ನಿಮ್ಗೆ ಆಗ್ಲಿ ಒಂದು ಹುಟ್ಟೂರಲ್ಲಿ ಹುಟ್ಟಿದಾಗ ಹುಟ್ಟೂರಿನ ಬಗ್ಗೆ ಅಷ್ಟೇ ಪ್ರೀತಿ ವಿಶ್ವಾಸ ಇರ್ತದೆ ಅವರ ಎಲ್ಲಾ ಕುಟುಂಬ. ಯಾಕೆಂದ್ರೆ ನಮ್ದು ಒಂದು ಬಾಳಿ ಬದುಕಂತ ಕುಟುಂಬ. ಯಾಕೆಂದ್ರೆ ಅವ್ರಿಗೆ 8 ಜನ ಅಕ್ಕ ತಂಗಿದಿರಿದ್ರು. ಸೊ ಅವ್ರಿಗೂ ಕೂಡ 5-6 ಜನ ಅವ್ರಿಗೂ ಕೂಡ ಮದ್ವೆ ಆಗಿದ್ದೆಲ್ಲ ನಮ್ಮ ಮದ್ದೂರು ಅಕ್ಕಪಕ್ಕದ ಗ್ರಾಮದವ್ರನ್ನೇ ಅವ್ರಿಗೂ ಕೂಡ ತಂದ್ಕೊಟ್ಟಿದ್ದು. ಸೊ ಅದರಿಂದ ನಮ್ದು ದೊಡ್ಡ ಕುಟುಂಬ. ಸೊ ಆದ್ರಿಂದ ಅವರಿಗೆ ಅಷ್ಟೇ ಒಂದು ಪ್ರೀತಿ ನಮ್ಮ ಸೋಮನಹಳ್ಳಿ ಮದ್ದೂರು ಅಂತಂದ್ರೆ ಅವ್ರಿಗೆ ಅಷ್ಟೇ ಪ್ರೀತಿ ಇತ್ತು. ಮೊದಲು ಇತ್ತು, ಈಗಲೂ ಕೂಡ ಸ್ವಲ್ಪ ದಿನದಿಂದ ನಮ್ಮ ಸೋಮನಹಳ್ಳಿಯಲ್ಲಿ ಇರುವಂತ ಹನುಮಂತರಾಯನ ಗುಡಿನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅವ್ರ ಆಸೆ ಇತ್ತು. ಅದೇ ರೀತಿ ನಾವು ಈಗ 2 ತಿಂಗಳಿಂದ ಜೀರ್ಣೋದ್ಧಾರ ಮಾಡಿ ನಾವು ಲೋಕಾರ್ಪಣೆ ಮಾಡಿದ್ದೀವಿ. ನಿಮ್ಮನ್ನ ರಾಜಕಾರಣದ ಸಾಕಷ್ಟು ಪ್ರೋತ್ಸಾಹಿಸ್ತಾ ಇದ್ರು, ನಿಮ್ಮನ್ನ ಜಾಸ್ತಿ ಪ್ರೀತಿಸ್ತಾ ಇದ್ರು. ಒಂದ್ ರೀತಿ ನಿಮ್ಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಇವತ್ತು ಬ್ಯಾಕ್ ಬೋನ್ ಮುರಿದಿದೆ ಅಂತ. ಈಗ ಅದೇ ಏನು ಅಂತಂದ್ರೆ ಅವರು ನಮ್ ಜೊತೆ ಇಲ್ಲ, ಅವರ ಆದರ್ಶಗಳು ಅವ್ರು ನಡ್ಕೊ ಬಂದಂತ ದಾರಿ ನಮ್ಮ ಮುಂದೆ ಇದೆ. ಸೊ ಅದೇ ರೀತಿ ಏನು ಅಂತಂದ್ರೆ ಈ ರಾಜಕಾರಣದಲ್ಲಿ ಅದೃಷ್ಟ ಅನ್ನೋಬೇಕು. ಸೊ ಆದ್ರಿಂದ ಅವರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬೇಕು ಏನು ಅನ್ನೋದು ದೇವರು ನಮಗೆಲ್ಲ ವಿಧಿ ಬರೆದಿಟ್ಟಿದ್ದಾನೆ. ಸೊ ಹಂಗಾಗಿ ಅದು ಖಂಡಿತವಾಗ್ಲೂ ಅವ್ರ ಆಸೆ ಏನಿತ್ತು ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಇದಿಷ್ಟು SM ಕೃಷ್ಣ ಅವರ ತಮ್ಮನ ಮಗ ಗುರುಚರಣ್ ಅವರ ಭಾವುಕ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.